ನಮಸ್ತೆ, ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಗೋವಾದಲ್ಲೇ ಇದ್ದೀವಿ, ಗೋವಾದಿಂದ ಹೋಗಿಲ್ಲ, ಲೋಡ್ ಮಾಡ್ಕೊಂಡು ಗೋವಾದಲ್ಲಿ ಪೋಂಡದಲ್ಲಿದ್ದೀವಿ. ಮಕ್ಕ ಎಲ್ಲ ತೊಳೆದಾಯ್ತು. ನಿನ್ನೆ ಎಲ್ಲ ಇಲ್ಲೇ ಇದ್ವಿ, ಇವತ್ತು ಬೆಂಗಳೂರಿಗಿದೆ ಲೋಡ್ ಹೋಗ್ತಾ ಇದ್ದೀವಿ. ಲೋಡ್ಗೆ ನಿನ್ನೆ ಯಾರೋ ನಮ್ಮ ಮಲ್ಸಂದ್ರದವ್ರು ಸಿಕ್ಕಿದ್ರು. ಗುರು ಲೋಡಿಂಗ್ ಪಾಯಿಂಟಿಗೆ ಬಂದ್ವಿ. ಸರಿ ಒಂದು ನಿಮಿಷ. ಲೋಡಿಂಗ್ ಪಾಯಿಂಟಿಗೆ ಬಂದ್ವಿ. ಏನಿಲ್ಲ, ಏನಂತಂದರೆ ನಾವು ಆಗಲೇ ಏನು ಲೋಡಿಗೆ ಬರ್ತಿದ್ವು 2 ಗಾಡಿ ಅಂತ. ಆದರೆ ಅಲ್ಲಿ ಒಂದು ಘಟನೆ ನಡೀತು. ನಾವು ಮುಂಚೆ ಬಂದ್ವಲ್ಲ, ಅಲ್ಲಿ ಪೊಲೀಸರು ಅಡ್ಡ ಹಾಕ್ಕೊಂಡ್ರು, ಪೊಲೀಸರು ನಿಲ್ಸ್ಕೊಂಡ್ರು, ಫೈನ್ ಬರೆದ್ರು. ಫೈನ್ ಕಟ್ವಿ. ಸೀಟ್ ಬೆಲ್ಟ್ ಏನೇನೋ ಆಗ್ತಿದ್ರು, ಸ್ವಲ್ಪ ಫೈನ್ ಕಟ್ಬಿಟ್ಟು ಮತ್ತೆ ಅಷ್ಟರಲ್ಲಿ ಬಂದೆ. ಇಲ್ಲಿ ಲೋಡ್ಗೆ ಅಲ್ಲಿ ಟಾರ್ಪಲ್ ಮೇಲೆ ಹಾಕಬೇಕು, ಅರ್ಜೆಂಟ್ ಐತೆ. ಅದಕ್ಕೆ ಏನಾಯ್ತಂದರೆ ಲೋಡ್ ಕ್ಯಾನ್ಸಲ್ ಆಯಿತು. ಅವರು ಬೇರೆ ಗಾಡಿಗೆ ಕರ್ಸ್ಕೊಂಡ್ರು. ಮತ್ತು ಅದಕ್ಕೆ ನಾವು ವಾಪಸ್ ಮತ್ತೆ ನಾವು ಟ್ರಾನ್ಸ್ಪೋರ್ಟ್ ಹತ್ರಕ್ಕೆ ಹೋಗಿ ಮತ್ತೆ ದಾಬಸ್ಪೇಟೆಗೆ ಒಂದು ಬಾಡಿಗೆ ಇತ್ತು, ಅದನ್ನೇ ಲೋಡ್ ಮಾಡ್ಸೋಕ್ಕೆ ಬಂದಿದ್ದೀವಿ. ಈಗ ಲೋಡಿಗೆ ಕರೆಕ್ಟಾಗಿ ಈಗ ಟೈಮ್ ನೋಡಿಲ್ಲ, 2 ಗಂಟೆ ಆಗಿರಬೇಕು. ಲೋಡ್ ಮಾಡಿಸ್ಕೊಂಡು ನೈಟ್ ಬಿಡೋಣ. ಕುಣಿಗಲ್ ಗಾಡಿಯವರು ಸಿಗ್ಬೋದು ಮೋಸ್ಟ್ಲಿ. ಆಗಲಿ ನಮಗೆ ಲೋಡ್ ಹೇಳಿದ್ರಲ್ಲ ಅವ್ರದ್ದು ಲೋಡ್ಗೆ ಹೋಗೈತೆ ಗಾಡಿ. ನೋಡೋಣ ಬರ್ರಿ ಹೆಂಗೆ ಅಂತ. ಅದನ್ನ ಎತ್ಬಿಟ್ಟು ಬರ್ತೀನಿ. ಇವರು ಇಲ್ಲಿ ಗಾಡಿ ಬಿಟ್ಟಿದ್ದೀವಿ ಲೋಡ್ಗೆ. ಅಲ್ಲಿ ನಮ್ಮ ಅಪ್ಪ ಕೂತೈತೆ ಆ ಥರ. ಅಲ್ಲಿಂದ ನಮ್ಮ ಅಪ್ಪನಿಂದ ಇದಾವಲ್ಲ ಬಾಕ್ಸ್, ಅಂದರೆ ಇದು ಏನಪ್ಪ ಅದು ಇಲ್ಲೇ ಇದಾವೆ ನೋಡ್ರಿ. ಇದನ್ನು ಲೋಡ್ ಮಾಡೋದು. ಅವೇನಪ್ಪ ಅಂದರೆ ಆಯಿಲ್ ಏನೋ ಇರ್ಬೇಕು, ಕೆಮಿಕಲ್ಲು, ಅದನ್ನು ಲೋಡ್ ಮಾಡ್ತಾರೆ. ನಮ್ಮ ಗಾಡಿ ನೋಡ್ರಿ ಇಲ್ಲಿ ನಿಂತಿದೆ. ಹಿಂದೆಗಡೆ ರಿವರ್ಸ್ ಹೊಡೆದು ಬಿಟ್ಟಿದ್ದೀನಿ. ಈಗ ಲೋಡ್ ಮಾಡ್ಬೋದು, ಏನು ಹೇಳಿಲ್ಲ. ಲೋಡ್ ಸ್ಟಾರ್ಟ್ ಮಾಡಿದ್ರೆ ಲೋಡ್ ಮಾಡಿಸ್ಕೊಂಡು ಸೀದಾ ಹೊರಟ್ರೆ ಸಾಕು ಇಲ್ಲಿಂದ ಅನಿಸಿದೆ, ಹೋಗ್ಬಿಡೋದು. ಅಲ್ಲಿ ಅರ್ಧ ಲೋಡ್ ಆಯಿತು, ಇನ್ನು ಮಿಕ್ಕಿದ ಅರ್ಧ ಇಲ್ಲಿ ಲೋಡ್ ಮಾಡೋಕ್ಕೆ ಅದ್ರ ಪಕ್ಕದಲ್ಲೇ ಇರೋದು, ಅಲ್ಲಿಗೆ ಲೋಡ್ ಬಿಡಬೇಕೀಗ. ನೋಡಿರಿ ಅಲ್ಲಿ ಅಷ್ಟು ಲೋಡ್ ಆಗೈತೆ. ಇನ್ನು ಮಿಕ್ಕಿದ್ದು ಇಲ್ಲೇ ಎಲ್ಲ ಲೋಡ್ ಮಾಡ್ಬೋದು. ಬಂದಿದ್ದೀವಿ, ಇಲ್ಲಿ ಲೋಡ್ ಮಾಡ್ತಾರೆ ಅನ್ಸುತ್ತೆ. ಇಲ್ಲಿ ಅಷ್ಟು ಲೋಡ್ ಆಗೈತೆ. ಬರ್ರಿ, ನಮ್ಮಪ್ಪ ರಿವರ್ಸ್ ಹೊಡಿತೈತೆ. ಬಾ ಗುರು. ನೋಡ್ರಿ ಫುಲ್ಲು ಲೋಡ್ ಆಯ್ತು. ಈ ಥರ ಹಗ್ಗ ಹಾಕೊಂಡಿದ್ದೀವಿ ಅಷ್ಟೇ, ಟಾರ್ಪಲ್ ಏನು ಹಾಕೊಂಡಿಲ್ಲ. ಈ ಥರ ಹಗ್ಗ ಹಾಕೊಂಡು ಲಾಸ್ಟ್ ಸ್ವಲ್ಪ ಬಿಗಿ ಮಾಡ್ಕೊಂಡು ಇದು ಸುಮ್ಮನೆ ಹಂಗೆ ಎಳ್ಕೊಂಡು ಹೋಗಿದ್ದೀವಿ ಅಷ್ಟೇ. ಮುಗೀತು ಲೋಡೆಲ್ಲ. ಬಿಲ್ ಕೊಡಬೇಕು, ಬಿಲ್ ಇಸ್ಕೊಂಡು ಹೋಗೋಣ. ಬಿಲ್ಲಲ್ಲಿ ಕೊಡ್ಬೋದು. ನಾವು ಇಲ್ಲೆಲ್ಲ ಹೋಯ್ತು, ಫುಲ್ಲು ಲೋಡ್ ಆಗೈತೆ. ಹೊಟ್ಬಿಡೋಣ ಬನ್ನಿ, ಫಸ್ಟು ಗೋವಾ ಬಿಟ್ಬಿಡೋಣ. ಅದು ಸೈಡಲ್ಲಿ ಬೇರೆ ನಾವು ನಂಬರ್ ಹಾಕ್ಸಿಲ್ಲ, ಅದಕ್ಕೆ ಬೇರೆ ಫೈನ್ ಹಾಕ್ತಾರೆ. ಇಲ್ಲಿಗೆ ನಂಬರ್ ಹಾಕ್ಸ್ಬೇಕು ನೋಡ್ರಿ, ಇಲ್ಲಿಗೆ ಹಾಕ್ಸ್ಬೇಕು. ಹೊರಡೋಣ ಬನ್ನಿ ಗುರು. ಇಲ್ಲಿಗೆ ARC ಟ್ರಾನ್ಸ್ಪೋರ್ಟ್ ಅಂತ ಇಲ್ಲಿಗೆ ಬಂದಿರೋದು. ಇನ್ನೊಂದು ಅವರು ಪಾರ್ಟಿ ಅವ್ರೇನೋ ಗೊತ್ತಿಲ್ಲ. ಇವ್ರ ಕಡೆಯಿಂದ ನಮಗೆ ಕಮಿಷನ್ ಏಜೆಂಟ್ ಕಡೆಯಿಂದ ನಮಗೆ ಬಾಡಿಗೆ ಬಂದಿರೋದು. ಕಮಿಷನ್ ಏಜೆಂಟ್ ಇವ್ರು ಫೋನ್ ಮಾಡಿಬಿಟ್ಟು ಬಾಡಿಗೆ ಕೊಡ್ಸೋದು. ಇವರು ಬಾಡಿಗೆ ಹೇಳ್ತಾರೆ, ಐತೆ ಯಾವುದಾದ್ರು ಗಾಡಿ ಐತೆ ಅಂತ ಕೇಳೋದು. ಇವಾಗ ಇಲ್ಲಿಗೆ ಬಂದಿದ್ದೀವಿ, ಲೋಡೆಲ್ಲ ಮಾಡ್ಕೊಂಡು ಅವರು ಬಿಲ್ ಬರ್ಕೊಡ್ಬೇಕು. ಅಲ್ಲಿವರೆಗೂ ಕಾಯ್ತಾ ಇದ್ದೀವಿ ಬಿಲ್ ಬರ್ಕೊಡ್ಲಿ ಅಂತ. ಗಾಡಿ ಸೈಡಲ್ಲಿ ನಿಲ್ಸ್ಕೊಂಡಿದ್ದೀವಿ. ಬಿಲ್ ಬರ್ಕೊಟ್ಟ ಮೇಲೆ ಹೋಗೋಣ. ನಮ್ಮಪ್ಪ ಹೋಗೈತೆ. ಈಗ ನನಗೆ ಅಕೌಂಟಿಗೆ ದುಡ್ಡು ಹಾಕ್ಸ್ಬೇಕು. ನಂದು ಫೋನ್ಪೇ ಎಲ್ಲ ಕ್ರಿಯೇಟ್ ಆಗೈತೆ, ಇರಲಿಲ್ಲ ಅನ್ನಲ್ಲ, ಇವಾಗೆಲ್ಲ ಕ್ರಿಯೇಟ್ ಆಗೈತೆ. ನಮಗೆ ಅಕೌಂಟಿಗೆ ಹಾಕ್ಸ್ಬೇಕು ಗುರು. ಯಾಕಂದರೆ ಫಾಸ್ಟ್ಯಾಗಲ್ಲಿ ದುಡ್ಡಿಲ್ಲ, ರೀಚಾರ್ಜ್ ಇಲ್ಲ, ಕಮ್ಮಿ ಐತೆ. 200 ರೂಪಾಯಿ ಮೈನಸ್ ಆಗೈತೆ. 280 ಎಷ್ಟು 280 ರೂಪಾಯಿ ನಮ್ಮ ಮೈನಸ್ ಆಗೈತೆ. ಅದನ್ನು ಹಾಕಬೇಕು. ಮತ್ತು ಇವಾಗ ಹೋಗ್ತಾ 2 ಟೋಲ್ ಸಿಗ್ತವೆ. ನಾವು ಹಿಂಗೆ ಕಾರ್ವಾರ ಮೇಲೆ ಹೋಗ್ಬಿಡ್ತೀವಿ. ಈ ಕಡೆ ಏನೋ ರೋಡ್ ಕ್ಲೋಸ್ ಆಗಿದೆ, ಅದಕ್ಕೆ ಹಿಂಗೆ ಹೋಗ್ಬಿಡೋಣ ಅಂತ ಹಿಂಗೆ ಹೋಗ್ಬಿಟ್ಟು ಮುಗಿಸ್ಕೊಂಡು ಸೀದಾ ಹೊರಡ್ತೀವಿ. ಇದು ಮುಗಿಲೆ, ಅದಕ್ಕೆ ಇವಾಗ ಫೋನ್ಪೇಗೆ ಅವ್ರ ಅಮೌಂಟ್ ಹಾಕ್ಬಿಟ್ರೆ ಪೂರ್ತಿ ಕ್ಲಿಯರ್ ಆಗುತ್ತೆ. ಇವಾಗ ಇಲ್ಲಿ ಸಾಯಂಕಾಲದಂಗೆ ಬಿಟ್ಟರೆ ಪೊಲೀಸರು ಕಾಟ ಇರೋಲ್ಲ. ಯಾಕಂದರೆ ಸೈಡಲ್ಲಿ ಬೇರೆ ಆಗಲೇ ತೋರಿಸ್ದಂಗೆ ನಂಬರ್ ಸ್ಟಿಕ್ಕರ್ ಹಾಕ್ಸಿಲ್ಲ. ಸ್ಟಿಕ್ಕರ್ ಹಾಕ್ಸಿದ್ಮೇಲೆ ಇಲ್ಲೊಂದು ಭಯ ಇರಲ್ಲ. ಇಲ್ಲಿ ಹೆಂಗೆ ಅಂದರೆ ಒಂದೊಂದಕ್ಕೆ ನೀನು ತಗ್ಲಾಕೊಂಡೆ ಅಂದರೆ ಯಾವುದಕ್ಕಾದ್ರೂ ಒಂದಕ್ಕೆ ತಗ್ಲಾಕ್ತಾರೆ ಗುರು. ನೀನು ಹಿಡಿದ್ರು ಅಂದರೆ ಯಾವುದಕ್ಕಾದ್ರೂ ಒಂದಕ್ಕಾದ್ರೂ ತಗ್ಲಾಕೆ ಹಾಕ್ತಾರೆ. ಸೀಟ್ ಬೆಲ್ಟ್ ಇದ್ದರೂ ಯೂನಿಫಾರ್ಮ್ ನ್ಯಾಷನಲ್ ಪರ್ಮಿಟು, ಆದರೆ ಯೂನಿಫಾರ್ಮ್ ಏನಾದರೂ ಒಂದಕ್ಕೆ ಹಾಕ್ತಾರೆ ಇಲ್ಲಿ. ಆಮೇಲೆ ಅಲ್ಲಿ ಫೈನ್ ಕಟ್ ಬಂದಿದ್ದಾಯ್ತು. ಅದಕ್ಕೆ ಈಗ
ಸ್ವಲ್ಪ ಅಮೌಂಟ್ ಫೋನ್ಪೇಗೆ ಬಂದುಬಿಟ್ರೆ ಫಾಸ್ಟಾಗಿ ರೀಚಾರ್ಜ್ ಮಾಡಿಸ್ಕೊಂಡು ನೈಟ್ ಹೊತ್ತೆ ಹೊಲ್ಟ್ಬಿಡ್ಬೇಕು ಇಲ್ಲಿ ನಂಬರ್ ಸೈಡೆಲ್ಲ ಇಲ್ದಿರೋದ್ರಿಂದ ಹೊಲ್ಟ್ಬಿಟ್ರೆ ಸೀದಾ ಬೆಳಗ್ಗೆ ಅಷ್ಟೊತ್ತಿಗೆ ಶಿವಮೊಗ್ಗ, ಒಂದು ಮಧ್ಯಾಹ್ನದ ಅಷ್ಟೊತ್ತಿಗೆ ಹೋಗೋದು. ನಾಳೆನೇ ಅನ್ಲೋಡ್ ಮಾಡ್ತೀನಿ ಅಂದರೆ ಸೀದಾ ತಗೊಂಡೋಗಿ ಗಾಡಿ ಕೊಟ್ಬಿಡ್ತೀನಿ. ಅನ್ಲೋಡ್ ಆದರೆ ಮತ್ತೆ ಸೋಮವಾರ ಬೆಳಗ್ಗೆ ಗುಲ್ಬರ್ಗಕ್ಕೆ ಲೋಡ್ ಮಾಡಿಸ್ಬೇಕು. ಗುಲ್ಬರ್ಗದಿಂದ ಈರುಳ್ಳಿ ಹೊಡೆಯೋಣ ಅಂತ ನೋಡೋಣ. ಗುಲ್ಬರ್ಗಕ್ಕೂ ಬಿಜಾಪುರ್ಗೆ ಎಲ್ಲಿಗಾಗುತ್ತೋ ನೋಡ್ಬಿಟ್ಟು ಅಲ್ಲಿಂದ ಮತ್ತೆ ಈರುಳ್ಳಿ ತುಂಬೋದು ಅಷ್ಟೇ. ಇವಾಗ ವಿಡಿಯೋ ಎಡಿಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅಷ್ಟಲ್ಲಿ ನಮ್ಮಪ್ಪ ಬರ್ಬೋದು, ನೋಡೋಣ ಹೆಂಗಾಗುತ್ತೋ ಹಂಗೆ ಮಾಡ್ತೀನಿ. ನಮ್ಮಪ್ಪ ಬರಲಿ. ಬಿಲ್ಲೆಲ್ಲ ಇಲ್ಲ ಐತೆ ನೋಡ್ರಿ, ಇಲ್ಲ ಐತೆ ಫುಲ್ಲು. ಒಂದು ಬುಕ್ ಕೊಟ್ಟಂಗೆ ಕೊಟ್ಬಿಟ್ಟಾರೆ. ಲೋಡ್ ಆಗೈತೆ, ಅಲ್ಲ ಲೋಡ್ ಅಂತೀನಿ. ಬಿಲ್ಲೆಲ್ಲ ಬಂತು, ಟೀ ಕುಡ್ಕ ಬಂದು ಈಗ ಹೊಡ್ತಾ ಇದ್ದೀವಿ. ಡೈರೆಕ್ಟು ನಾಳೆ ಅನ್ಲೋಡ್ ಆಗುತ್ತಂತೆ. ನಾಳೆ ಭಾನುವಾರ ಅದು ಅನ್ಲೋಡ್ ಆಗುತ್ತಂತೆ. ಗೋಡನಲ್ಲಿ ಅಂತ ಅನ್ಲೋಡ್ ಆಗೋದು. ಅದಕ್ಕೆ ಬೇಗ ಹೋಗಿ ಅನ್ಲೋಡ್ ಮಾಡಿಸ್ಬಿಟ್ಟು ಸೋಮವಾರದಷ್ಟೊತ್ತಿಗೆ ಒಂದು ಲೋಡ್ ಮಾಡಿಸ್ಬೇಕು. ಇಲ್ಲಾಂದರೆ ಕಂತಿ ಕಟ್ಟೋಕ್ಕಾಗಲ್ಲ ಗುರು. 20ನೇ ತಾರೀಕು ಹಾಕ್ಬಿಡ್ಬೇಕು 50,000 ರೂಪಾಯಿ. ಬರೀ ಹೋಗೋಣ, ಸ್ವಲ್ಪ ಡೀಸೆಲ್ ನೋಡಬೇಕು. ಬಾರ್ಡ್ರಿಗೆ ಹೋಗಿ ಹಾಕ್ಸೋಣ ಅಂದ್ಕೊಂಡಿರೋದು. ನಮ್ಮ ಕರ್ನಾಟಕ ಬರೋದಾದ್ರೆ ಕಮ್ಮಿ. ಇಲ್ಲಿ ಡೀಸೆಲ್ ಹಾಕ್ಸೋಣ ಅಂತ ಬಂದಿದ್ವಿ. ಎಷ್ಟು 12,000 ರೂಪಾಯಿ ಕಾರ್ಡ್. ಇಲ್ಲಿ ಕಾರ್ಡ್ ಕೊಟ್ಟಿದ್ರು. ಒಂದು 12,000 ರೂಪಾಯಿದು ಹಾಕ್ಸಾಯ್ತು ಡೀಸೆಲ್ಲು. ನೋಡ್ರಿ ಇಲ್ಲಿ ನಮ್ಮದಿದು 12,000 ರೂಪಾಯಿ. 134 ಲೀಟ್ರ್ ಪಾಯಿಂಟ್. ಅದು 134. ಇಲ್ಲಿ ರೇಟ್ ಬಂದು 89 ರೂಪಾಯಿ 46 ಪೈಸೆ. ಇಲ್ಲಿ ಕಾರವಾರಲ್ಲಿ ಬಾರ್ಡ್ರೆಲ್ಲ ದಾಟ್ಕೊ ಬಂದ್ವಿ. ಇಲ್ಲಿ 826.7 ಡೆನ್ಸಿಟಿ ಇರೋದು. ಫುಲ್ಲು ಹಿಡಿತು. ಒಂದು 3/4 ಟ್ಯಾಂಕ್ ಹಿಡ್ದೈತೆ. ಇನ್ನೂ ಹಿಡಿಯುತ್ತೆ. ಇನ್ನೊಂದು 3-4 ಸಾವಿರ ರೂಪಾಯಿದು ಹಿಡಿಯುತ್ತೆ ಫುಲ್. ಕಾರ್ಡು ಆಗ್ತಾವ್ರೆ ಇವರು. ಎಂಥ ಕೆಲಸ ಆಯ್ತಂದರೆ ಅದು ಪಿನ್ ತಪ್ಪಾಗೈತೆ. ಪಿನ್ ಚೇಂಜ್ ಆಗಿರೋದ್ರಿಂದ ನಮ್ಮದು ಇದು ಆನ್ಲೈನ್ ಆಗಿರೋದ್ರಿಂದ ಕಾರ್ಡಿಂದು 5 ನಿಮಿಷ ಅಷ್ಟೇ ಇರೋದು. ಮತ್ತಿನ್ನು ಆಗಲೇ ಇಲ್ಲ. ಪೇಮೆಂಟ್ ಆಗಲಿ 12,000 ರೂಪಾಯಿ. ಮತ್ತು ಯಾವುದೋ ಟಿ ಟಿಗೆ 3,000 ರೂಪಾಯಿ ಡೀಸೆಲ್ ಹಾಕಿದ್ರು. ಅವರಿಗೆ ನಮ್ಮ ಕಾರ್ಡಿಂದನೇ ಹಾಕಿ ಕಟ್ ಮಾಡಿಸಿ. ನಮ್ಮ ಹತ್ರ ದುಡ್ಡಿಲ್ಲ ಈಗ ಅಷ್ಟೊಂದು. ಇನ್ನು 9,000 ರೂಪಾಯಿ ಐತೆ. ಪಾಪ ಇವರೇ ಹೆಲ್ಪ್ ಮಾಡ್ತಾರೆ, ಪೆಟ್ರೋಲ್ ಬಂಕ್ ಅವರೇ. ಗಾಡಿಯಿಂದ ಈ ಗಾಡಿಗೆ ಡೀಸೆಲ್ ಹಾಕ್ಸ್ತಾರೆ. ಎಷ್ಟು ಇನ್ನು 9,000 ರೂಪಾಯಿದು ಹಾಕ್ಸ್ತಾರೆ. ಈ ಗಾಡಿಗೆ 9,000 ರೂಪಾಯಿ ಡೀಸೆಲ್ ಹಾಕಿ ನಮ್ಮ ಕಾರ್ಡಲ್ಲೇ ಕಟ್ ಮಾಡ್ತಾರೆ. ಬರ್ರಿ ನೋಡೋಣ. ಸದ್ಯ ಕಾರ್ಡಲ್ಲಿ ಕಟ್ ಮಾಡಿದ್ರೆ ಸಾಕು, ನಾವು ಹೊರಡೋಕೆ ಈಸಿ ಆಗುತ್ತೆ. ದುಡ್ಡು ಬೇರೆ ಇಲ್ಲ. ಇಲ್ಲೇ ಪಾಪ ಹೆಲ್ಪ್ ಮಾಡ್ತಾವ್ರು. ನಾವು ಅಲ್ಲಿ ಏನಾಯ್ತು ಅಂದರೆ ಅದಾದಮೇಲೆ ಲಾರಿಗೆ ಹಾಕಿದ್ಮೇಲೆ ಅದು ತಾಳಲೇ ಇಲ್ಲ. 5,000 ರೂಪಾಯಿ 4,000 ರೂಪಾಯಿ ಹಂಗೆ ಹಾಕ್ಬೇಕಿತ್ತಂತೆ. ಅದು 9,000 ರೂಪಾಯಿ ಒಂದೇ ಸತಿ ತಾಳಲಿಲ್ಲ. ಮತ್ತು ಆಗಲಿಲ್ಲ. ಆಮೇಲೆ ನನ್ನ ಫ್ರೆಂಡ್ ಹತ್ರ ಹಾಕ್ಸ್ಕೊಂಡೆ, ಪವನರ ಅಣ್ಣನ ಹತ್ರ 9,000 ರೂಪಾಯಿ ಹಾಕ್ಸ್ಕೊಂಡು ಇವಾಗ ಹಾಕಿದ್ದೀವಿ. ನಾಳೆ ಎಲ್ಲಾದರೂ ಇಂಡಿಯನ್ ಪೆಟ್ರೋಲ್ ಬಂಕಲ್ಲಿ ಬಿಡಿಸ್ಕೊಂಡು ಅದನ್ನು ಹಾಕ್ಸ್ಬೇಕು. ಇಲ್ಲಾಂದರೆ ಯಾರಿಗಾದ್ರೂ ಎಲ್ಲ ಹಾಕ್ಸ್ಬೇಕು. ಒಂದು ಪಾಪ ಟೆಂಡ್ರ್ ಹಾಕ್ಬೇಕಂತೆ. ಬರ್ರಿ ಇವಾಗ ಇಲ್ಲಿಂದ ಹೊರಡೋಣ, ಊಟ ಮಾಡಬೇಕು. ಟೆನ್ಷನ್ ಒಂದೇ ಸತಿ ಬಂದ್ಬಿಟ್ಟಿತ್ತು. ಇಲ್ಲೆಲ್ಲೂ ಓಟ್ಲೇ ಸಿಕ್ಕಿಲ್ಲ. ಕಾರವಾರದಲ್ಲಿ ಡೀಸೆಲ್ ಹಾಕ್ತೀವಿ. ಡೀಸೆಲ್ ರೇಟ್ ಜಾಸ್ತಿ ಇತ್ತು. ಯಾಕೆ ಹಾಕ್ಸೋದು ಅಂತ ಇರೋ ಡೀಸೆಲಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲೆಲ್ಲೂ ಹೋಟ್ಲು ಸಿಗಲಿಲ್ಲ. ಮುಂದೆ ಎಲ್ಲಾದರೂ ಊಟ ಮಾಡೋಣ. ಇಲ್ಲಿ ಟನಲ್ ಹತ್ರ ಎಂಟ್ರಿ ಆದ್ವಿ. ನೋಡಿ, ಟನಲ್ ಒಳಗೆ ಎಂಟ್ರಿ ಆದ್ವಿ. ಇವಾಗ ತಲೆನೋವು ಹೋಯ್ತು. ಈಗ ಬೆಳಗ್ಗೆ ನೋಡ್ಕೊಳ್ಳೋದು ಮಿಕ್ಕಿದ್ದ. ಇವಾಗ ಹೋಗಿ ಊಟ ಗೀಟ ಮಾಡ್ಕೊಂಡು ಎಲ್ಲಾದರೂ ಹೋಟ್ಲೆ ಸಿಕ್ಕಿದ್ರೆ ಊಟ ಮಾಡ್ಕೊಂಡು ಟೈಮ್ 11 ಗಂಟೆ ಆಗಿ ಗುರು ಊಟನೂ ಸಿಕ್ತು. ಬಿರಿಯಾನಿ ತಿನ್ಕೊಂಡು ಹೋಗೋಣ ಬರ್ರಿ. ಇಲ್ಲೇ ಹೆಂಗೆ ಹೋಟ್ಲು ತೆಗ್ದಿತ್ತು, ಬಿರಿಯಾನಿ ತಿನ್ಕೊಂಡು ಹೋಗೋಣ ಅಂತ. ಗುರು ಅಲ್ಲಿ ಊಟ ಮಾಡಿದವರು ಮತ್ತು ನಮ್ಮ ಜೊತೆಗೆ ಇನ್ನೊಂದು ಗಾಡಿ ಯಾರಪ್ಪ ಟಾಟಾ ಗಾಡಿಯವ್ರು ಬಂದರು. ಟಾಟಾ ಗಾಡಿಯವರು ಟಾಟಾ 12 ಅಲ್ಲ 1215 ಏನೋ ಅನಿಸುತ್ತೆ. ಅವರು ಗೋವಾದಲ್ಲಿ ಸಿಕ್ಕಿದ್ರು. ಅವರು ಲೋಡ್ ಕೊಡಿಸಿದ್ರಲ್ಲ ಪಾಪ ಬೆಳಗ್ಗೆ. ಅವರು ನಮ್ಮ ಗಾಡಿ ಕ್ಯಾನ್ಸಲ್ ಆಯಿತು. ಅವ್ರದ್ದು ಇದು ಯಾರಪ್ಪ ಫೈನ್ ಆಗಿ ಪೊಲೀಸರು ಹಿಡ್ಕೊಂಡಿದ್ರಿಂದ ಇವರು ಮತ್ತೆ ಆ ಲೋಡ್ ಕ್ಯಾನ್ಸಲ್ ಮಾಡ್ಕೊಂಡು, ಎರಡೂ ಒಂದೇ ಕಡೆಗಾಗಿದ್ದು. ಅದಕ್ಕೆ ಇವ್ರು ಊರಿಗೆ ಹೋಗ್ಬೇಕಂತ ಆ ಲೋಡ್ನ ಕ್ಯಾನ್ಸಲ್ ಮಾಡಿ ನಾವು ವಾಪಸ್ ಹೋದ್ಮೇಲೆ ಇವಾಗ ಕುಣಿಗಲ್ ಅವರು ಅಲ್ಲಿಗೆ ಲೋಡ್ ಸಿಕ್ಕೈತೆ. ಲೋಡ್ ಮಾಡಿಸ್ಕೊಂಡು ಅವರು ನಮ್ಮ ಟೈಮಿಗೆ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಹೊರಟಿದ್ದು. ಊಟ ಮಾಡುವಾಗ ನಾವು ಅಲ್ಲೇ ನಿಲ್ಸಿದ ಊಟಕ್ಕೆ ಅವರು ಬಂದರು. ಹಿಂದೆನೇ ಬಂದು ಊಟ ಮಾಡ್ಕೊಂಡು ಇಬ್ಬರು ಜೊತೆಗೆ ಬಂದ್ವಿ. ಇಲ್ಲಿ 1 ಅವರ ಇನ್ನೇನು ಹತ್ರ ಇದೆ. ಅಂದರೆ ಕುಮಟಾ ಆದಮೇಲೆ ಒಂದು ಸ್ವಲ್ಪ ಮುಂದೆ ಬರ್ತಾ ಒಂದು ಇದು ಸಿಗುತ್ತೆ ಏನಪ್ಪ, ಟೋಲು
ಟೋಲಲ್ಲಿ ಅವ್ರದ್ದೇನೋ ಇನ್ನೂ 180 ರೂಪಾಯಿ ಏನೋ ಕೊಡ್ಬೇಕಂತ ಏನೋ ಹೇಳಿದ್ರು. ಬಂದಮೇಲೆ ಗೊತ್ತಾಗುತ್ತೆ. ಅದಕ್ಕೆ ಇಲ್ಲೇ ಸೈಡಲ್ಲಿ ನಿಲ್ಸ್ಕೊಂಡಿದ್ದೀವಿ. ಯಾಕಂದರೆ ಅವ್ರಿಗೆ ಈ ಕಡೆಯಿಂದ ರೋಡ್ ಗೊತ್ತಿಲ್ಲ ಸರಿಯಾಗಿ. ಆಮೇಲೆ ರೋಡ್ ಮಿಸ್ ಆದರೆ ಮತ್ತೆ ಈ ಕಡೆ ರೋಡ್ಗಳು ಗೊತ್ತಲ್ಲ, ಘಾಟ್ ಸೆಕ್ಷನ್ನು, ಚಿಕ್ಕ ರೋಡು, ಅಪ್ಪು, ಆಮೇಲೆ ಎಲ್ಲೆಲ್ಲ ಹೊಲ್ಟೋದ್ರೆ ಕಷ್ಟ. ಅದಕ್ಕೆ ನಾವು ನಿಂತ್ಕೊಂಡಿದ್ದೀವಿ. ನಾವು ಅಪ್ಪಂಗೆ ಈ ಕಡೆ ಎಲ್ಲ ಚೆನ್ನಾಗಿ ಗೊತ್ತು ರೋಡು. ಯಾಕಂದರೆ ನಂದು ಹಳೇ ಗಾಡಿ ಒಂದಿತ್ತು, ಅದ್ರದ್ದೊಂದು ಸ್ಟೋರಿ ಹೇಳ್ತೀನಿ. ಗ್ಯಾಸ್ ಗಾಡಿ ಓಡಿಸುವಾಗ ನಾವು ಅಪ್ಪಂಗೆ ಈ ಕಡೆ ಎಲ್ಲ ಗೊತ್ತು ಚೆನ್ನಾಗಿ ರೋಡು. ಬರಲಿ, ಬಂದಿಲ್ಲ ಅವರು. ನೋಡ್ರಿ ಗಾಡಿ ಹೆಂಗೆ ನಿಲ್ಸಿದ್ವಿ. ಡೀಸಲ್ದು ಏನೇನೋ ಕತೆ ಆಗಿ ಬಂದಿರೋದು. ಈಗ ನಾಳೆ 9,000 ರೂಪಾಯಿ ಪವನ್ ಅವ್ರ ಅಣ್ಣಂಗೆ ಹಾಕ್ಸ್ಬೇಕು. ಅವ್ನು ಟೆಂಡರ್ ಆಗ್ತಾವನೆ ಬೇರೆ ಗಾಡಿಗೆ. ವೆಯ್ಟಿಂಗ್ ಅವ್ರಿಗೇನೆ. ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಐತೆ ಅಷ್ಟೇ ಟೋಲು. ನಾವು ಮುಂದಕ್ಕೆ ಬಂದ್ವಿ ಬರ್ತಾರೆ ಅಂತ. ನಮ್ಮ ಹಿಂದೆನೇ ಇದ್ದರು. ಒಂದು 2-3 ಕಿಲೋಮೀಟ್ರ್ ಮುಂದಕ್ಕೆ ಬಂದ್ವಿ. ಇನ್ನೂ ಬಂದಿಲ್ಲ. ಬಂದಂಗೆ ಐತೆ ಗಾಡಿ ಅವ್ರದ್ದು. ಅದು ಅವ್ರದ್ದು ಅಲ್ವೋ ಗೊತ್ತಿಲ್ಲ. ಅವ್ರದ್ದಲ್ಲ. ಬರಲಿ ಅವ್ರ ಗಾಡಿನ ಒಟ್ಟಿಗೆ ಹೋಗೋಣ ಬನ್ನಿ. ಹಿಂದೆ ಮುಂದೆ ಹೋಗೋಣ. ಮಾರ್ನಿಂಗ್ ಫ್ರೆಂಡ್ಸ್. ನಾನು ಏನು ಮಾಡಿದೆ ಅಂದರೆ ನೈಟೆಲ್ಲ ನಾನೇ ಒರೆಸ್ಕೊಂಡ್ಬಂದೆ ಗಾಡಿನ. ಎಲ್ಲೂ ವೀಡಿಯೋ ಮಾಡ್ಕೊಳ್ಳಿಲ್ಲ. ಇನ್ನೊಬ್ಬರು ಗಾಡಿಯವರು ಅವರು ಸಾಗರದಲ್ಲೇ ಹಾಕೊಂಡು ಮಲ್ಕೊಬಿಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನಾನು ಮುಂದೆ ಸಾಗರೆಲ್ಲ ಬಿಟ್ಟು ಶಿವಮೊಗ್ಗ ಇನ್ನೊಂದು 17 ಕಿಲೋಮೀಟ್ರ್ ಐತೆ ಅನ್ನುವಾಗ ನಿಲ್ಲಿಸಿ ಟೀ ಕುಡ್ದು ನಾವು ಅಪ್ಪನ ಕೊಟ್ಟೆ ಓಡ್ಸೋಕ್ಕೆ. ನಾವು ಅಪ್ಪ ಭದ್ರಾವತಿಲಿ ನಮ್ಮ ಚಿಕ್ಕಪ್ಪರ ಮನೆಗೆ ಹೋಗಿ, ಅಂದರೆ ನಮ್ಮ ಅಪ್ಪನ ತಮ್ಮನ ಮನೆಗೆ ಹೋಗಿ, ಅಲ್ಲಿ ನಮ್ಮ ಅಪ್ಪನ ಮೊಬೈಲು ಒಂದು ಕಳೆದೋಗಿತ್ತು ಹಳೇದು. ಅದಕ್ಕೆ ಇನ್ನೊಂದು ಮೊಬೈಲ್ ನಮ್ಮ ಚಿಕ್ಕಪ್ಪನ ಹತ್ರ ಇಸ್ಕೊಂಡು, ನಮ್ಮ ಅಪ್ಪನ ಬರ್ತಡೇ ಬೇರೆ ಇವತ್ತು. ಹಾಗೆ ನಮ್ಮ ಚಿಕ್ಕಪ್ಪ ವಿಶ್ ಮಾಡ್ದಂತೆ. ನಾನು ಮಲ್ಕೊಬಿಟ್ಟಿದ್ದೆ. ನಮ್ಮ ಚಿಕ್ಕಮ್ಮವರೆಲ್ಲ ಕೇಳಿದ್ರಂತೆ ಎದ್ದೇಳಿಸ್ಕೊಂಡ. ನಾನು ಮಲಗಿದ್ದೆ ಭದ್ರಾವತಿಯಿಂದ. ಮತ್ತೆ ಅಲ್ಲಿಂದ ನಮ್ಮಪ್ಪ ಹೊರಟೈತೆ ಟೀಗೆ ಎಲ್ಲ ಕುಡ್ಕೊಂಡು. ಈಗ ಕರೆಕ್ಟಾಗಿ ಅರಸೀಕೆರೆ ಎಂಟ್ರೆನ್ಸಲ್ಲಿದ್ದೀವಿ. ಈಗ ಇಲ್ಲೇ ಟೀ ಕುಡ್ಕೊಂಡು ಹೋಗೋಣ ಅಂತ. ಇಲ್ಲಿಂದ ಬರ್ರಿ ವೀಡಿಯೋ ಮಾಡೋಕ್ಕಾದ್ರೆ ವೀಡಿಯೋ ಮಾಡ್ತೀನಿ. ಟೈಮ್ ಬಂದು 10 ಗಂಟೆ ಆಗಲಿ. ಹೋಗಿ ಇನ್ನೊಂದು 2 ಅವರ್ ಹೋದರೆ ಅನ್ಲೋಡ್ ಮಾಡಿಸ್ಬೋದು. ಗಾಡಿ ಎಲ್ಲಿ ನಿಲ್ಸಿರಿ. ಅವ ಸ್ವಲ್ಪ ಹಿಂದಕ್ಕೆ ಬಂದವಷ್ಟೇ, ಏನಾಗಲ್ಲ. ಆರಾಮಾಗಿ ಹೋಗ್ಬಿಟ್ರೆ ಸಾಕು. ಅರಸೀಕೆರೆ ಒಂದು ಬಿಟ್ಬಿಟ್ರೆ ಇನ್ನು ಸ್ವಲ್ಪ ಹೈವೇ ಥರ ಸಿಗುತ್ತೆ. ಬರ್ರಿ, ಸ್ವಲ್ಪ ಅರಸೀಕೆರೆ ಸಿಟಿ ಬಿಡಬೇಕಷ್ಟೆ. ಅಲ್ಲಿಂದ ಸ್ವಲ್ಪ ನಮ್ದು ಹೈವೇ ಇದು ಮಾಡೋರಲ್ಲ, ಅಲ್ಲಿಂದ ಆರಾಮಾಗಿ ಹೋಗೋದು. ಟೀ ಕುಡ್ಕೊಬಂದ್ವಿ. ಹಂಗೆ ಇದೊಂದು ಬಿಸ್ಕೆಟ್ ತಗೊಂಡೆ ತಿನ್ಕೊಂಡು ಹೋಗೋಣ ಅಂತ. ಆಲ್ರೆಡಿ ತಿಂತಾಯಿದ್ದೀನಿ. ಜಲ್ದಿ ಮನೆಗೆ ಹೋಗಿ ಊಟ ಮಾಡೋಣ. ಗುರು ಅನ್ಲೋಡಿಗೆ ಬಂದ್ವಿ. ಮನೆಗೆ ಬಂದು ಒಂದು ಸ್ವಲ್ಪ ತಂದಿದ್ವಿ. ಮನೆ ಹತ್ರ ಇದು ಮಾಡ್ತಿದ್ರು. ಅನ್ಲೋಡಿಗೆ ಬಂದ್ವಿ ಮಧ್ಯಾಹ್ನನೇ. ಆದರೆ ಅನ್ಲೋಡ್ ಇವಾಗ ಮಾಡೋರೆ. ನನಗೆ ಸಿಟ್ಟು ಬಂತು, ಸರಿಯಾಗಿ ಬೈದೆ. ಮತ್ತು ಅಲ್ಲಿ ಗೋವಾದವ್ರಿಗೆ ಪಾರ್ಟಿಗೆ ಫೋನ್ ಮಾಡಿ ಹೇಳ್ದೆ. ಅವರು ಬೈದು ಅನ್ಲೋಡ್ ಮಾಡಿಸ್ತಾವ್ರೆ. ಯಾರಿಗೂ ಹೇಳಿ ಅನ್ಲೋಡ್ ಮಾಡಿಸ್ತಾರೆ. ಈಗ 3/4 ಭಾಗ ಆಗೈತೆ. ಇನ್ನು 1/4 ಭಾಗ ಅನ್ಲೋಡ್ ಐತೆ. ಇಲ್ಲಿಗೆ ಯಾರ್ಯಾರು ಬಂದ್ವಿ ಅಂದರೆ ನಾನು, ಪವನ ಮತ್ತು ನನ್ನ ತಮ್ಮ ಬಂದ್ವಿ. ನೋಡ್ರಿ ಇಲ್ಲಿ ಗಾಡಿಗಳು ಇವಾಗ ಬಿಟ್ಟಿದ್ದೀವಿ. ಟೈಮ್ ಬಂದಾಗಲೇ 8 ಗಂಟೆ ಆಗ್ತಾ ಬಂತು. ಪವನ ತೂತವನಿಲ್ಲಿ 3/4 ಗಾಡಿ ಅನ್ಲೋಡ್ ಆಗೈತೆ. 1/4 ಭಾಗ ಇಷ್ಟೇ ಇರೋದು. ಇಲ್ಲೂ ಗಾಡಿಗಳೆಲ್ಲ ನಿಂತವೆ. ಲೈಟ್ ಬ್ರೇಕ್ ಕಾಣಿಸಲ್ಲ. ಈ ಕಡೆ ಎಲ್ಲ ಗಾಡಿಗಳು ನಿಂತವೆ. ಅದೆಲ್ಲ ಜೋಡಿಸ್ಕೊಂತಾರೆ ಎಲ್ಲ ಲೇಬರ್ಗಳು. ನಾವು ಬಂದಿದ್ದೆ ಮಧ್ಯಾಹ್ನ. ಆಮೇಲೆ 6 ಗಂಟೆಗೆ ಮಾಡ್ತೀವಿ ಅಂದರು. 6 ಗಂಟೆವರೆಗೂ ಕಾದ್ವಿ, ಬಿಡ್ಕೊಳ್ಳಿಲ್ಲ ಗಾಡಿನ. ಅದಕ್ಕೆ ಸ್ವಲ್ಪ ಜಗಳ ಮಾಡಿದ್ವಿ. ನಾಳೆ ಮಾಡ್ತೀನಿ ಅಂದರು. ನಾವು ಆಗಲ್ಲ, ಈಗಲೇ ಮಾಡಬೇಕು ಅಂತೇಳಿ ಈಗ ಮಾಡಿಸಿದ್ವಿ. ನಾಳೆ ಹಬ್ಬ ಬೇರೆ ಐತೆ. ನಾಳೆನೇ ಎಲ್ಲರೂ ಲೋಡ್ ಮಾಡ್ಸೋಣ ಅಂದ್ಕೊಂಡಿದ್ದೀನಿ. ಲೋಡ್ ಸಿಕ್ಕಿದ್ರೆ ಎಲ್ಲಿಗೆ ಅಂದರೆ ಕೇರಳಾಗೈತೆ. ಕೇರಳಾಗೆ ಹೋಗ್ತಿಲ್ಲ. ಬೇಡ ಅಂತೇಳಿದ್ದೀನಿ. ಆ ಕಡೆಯಿಂದ ಲೋಡ್ಸ್ ನನಗೆ ಯಾಕೆ ಕೇರಳ ಬೇಡ ಅಂತ ಈ ಕಡೆಗೆ ಹೋಗ್ತೀನಿ. ಎಲ್ಲಿಗೆ ಅಂದರೆ ಹುಬ್ಳಿ, ದಾಂಡೇಲಿ, ಹುಬ್ಳಿಯಿಂದ ಗುಲ್ಬರ್ಗ, ರಾಯಚೂರು, ಆ ಕಡೆಗೆ ಹೋಗ್ಬಿಟ್ಟು ಆ ಕಡೆಯಿಂದ ಈರುಳ್ಳಿ ತುಂಬೋಣ ಅಂತ ನೋಡೋಣ. ನಾಳೆ ಸಿಕ್ಕಿದ್ರೆ ಆ ಕಡೆಗೆ ಹೋಗ್ತೀನಿ. ಇಲ್ಲಾಂದರೆ ಮಂಗಳವಾರ ತುಂಬ್ಕೊಂಡು ಹೋಗ್ತೀನಿ. ನಾಳೆ ಲೋಡ್ ಸಿಕ್ಕಿಲ್ಲ ಅಂದರೆ ಮನೇಲಿ ಹಬ್ಬ, ಲೋಡ್ ಸಿಕ್ಕಿದ್ರೆ ಗಾಡೀಲಿ ಹಬ್ಬ. ಅನ್ಲೋಡ್ ಮಾಡಿದ್ರೆ ಸಾಕು ಜಲ್ದಿ. ಬಾಲಾಜಿನ ಇಲ್ಲೇ ಬರ್ತಾವನೆ. ಬಾಲಾಜಿನ ಬಗ್ನು ನಾವೆಲ್ಲಿರೋದು ಅಂದರೆ ದಾಬಸ್ಪೇಟೆ ಬಿಟ್ಟು ಮುಂದೆ ಕುಳೇನಹಳ್ಳಿ ಅಂತ ಐತೆ. ಕುಳೇನಹಳ್ಳಿ ಹತ್ರ ARC ಅಂತ ಒಂದು ಯಾವುದೋ ಕಂಪ್ನಿ ಇದೆ, ಅಲ್ಲಿ ಬಿಟ್ಟಿದ್ದೀವಿ ಈಗ.
ಅನ್ಲೋಡ್ ಮಾಡ್ತಾವ್ರೆ. ಸ್ವಲ್ಪ ಅಲ್ಲಿ ಲೆಫ್ಟ್ ಸೈಡಲ್ಲಿ ಒಳಗೆ ಬರ್ಬೇಕು ಹೈವೇಯಿಂದ, ಏನು ಒಂದು 300 ಮೀಟ್ರ್ ಬರ್ಬೇಕಷ್ಟೇ ಅನ್ಲೋಡ್ಗೆ. ಇದು ಆ ಕಂಪ್ನಿಗೆ ಫ್ಯಾಕ್ಟ್ರಿ ಅಲ್ಲ ಕಂಪ್ನಿ ಏನೇನೋ ಇದಾವೆ ಇಲ್ಲಿ ಲೋಡ್ ಆಗುತ್ತೆ. ಇಂಜಿನ್ನು ಏನೇನೋ ಇದಾವೆ ಗುರು ಇಲ್ಲಿ. ಅನ್ಲೋಡ್ ಆಗಲಿ ತಡ್ರಿ, ಅಷ್ಟೇ ಅನ್ಲೋಡ್ ಆದರೆ ಸಾಕು ಅಂತ ಕಾಯ್ತಾ ಇದ್ದೀವಿ ಗುರು. ಅನ್ಲೋಡ್ ಎಲ್ಲ ಮಾಡಿಸಿ ಇಲ್ಲಿ ದಾವಸ್ಪೇಟೆ ಹತ್ರ ಬಂದಿದ್ದೀವಿ. ನಮ್ಮ ಮಾಮೂಲಿ ರೆಗ್ಯುಲರ್ ಆಗಿ ಟೀ ಕುಡಿಯೋ ಹತ್ರ ಆಂಟಿ ಅಂಗಡಿ ಹತ್ರ ಬಾಲಾಜಿ ಸಿಕ್ಕವ್ರೆ. ಬಾಲಾಜಿ ಬಂದ ಲಘು ಗಾಡೀಲಿ ಇಲ್ಲೇ ಟೀ ಕುಡ್ಕೊಂಡು ಹೋಗ್ತೀವಿ. ಬಾಡಿಗೆ ಬೆಳಗ್ಗೆ ಕೊಡ್ತಾರಂತೆ, ಪರ್ಮನೆಂಟ್ ಬಾಡಿಗೆ. ಇನ್ನು ಅದು ಗೋವಾಗ ಹೋದರೆ ಅದಕ್ಕೋಸ್ಕರ ಇನ್ನು ಬೆಳಗ್ಗೆ ಕೊಡ್ತಾರೆ, ರಿಸೀವ್ಡು ಅವ್ರಿಗೆ ಹಾಕ್ತಾರೆ. ನೋಡ್ರಿ ಬಾಲಾಜಿ ಮತ್ತು ಫ್ರೆಂಡ್ಸ್ ಇವನು ಪವನ, 3 ಜನ. ನನ್ನ ತಮ್ಮ ಅಲ್ಲೇ ಗಾಡೀಲಿ ಕೂತಾನೆ, ಅದಕ್ಕೆ ಚಳಿ ಆಗ್ತಾ ಇದ್ದಾನೆ.